ऐगिरि नन्दिनि नन्दितं मेदिनि विश्वविन्वादिनि नन्दनुते गिरिवरवीर्य शिरोदिनि वासि विष्णुविलासिनि जिष्णुनुते भगवति श्रुतिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि राम्यकपर्दिनि शैलसुते ऐगिरि नन्दिनि नन्दितं मेदिनि विश्वविन्वादिनि नन्दनुते गिरिवरवीर्य शिरोदिनि वासि विष्णुविलासिनि जिष्णुनुते रजनी 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 महिषासुरमर्दिनि राम्यकपर्दिनि शैलसुते ऐगिरि नन्दिनि नन्दितं मेदिनि विश्वविन्वादिनि नन्दनुते नमः शिवाय। ओम नमो नारायणाय। ओम नमो नारायणाय। ಚಿಕ್ಕಬಳ್ಳಾಪುರದ ಮಹಾಜನತೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಆತ್ಮಿಕ ಶಕ್ತಿ ದೇವತೆಗಳನ್ನ ನಗರದವರನ್ನ ಗ್ರಾಮ ದೇವತೆಗಳನ್ನ ಬೆಂಗಳೂರಿನ ನಗರ ದೇವತೆಯಾಗಿರ್ತಕ್ಕಂಥ ತಾಯಿ ನಮ್ಮನ್ನು ಹಾಗೂ ಚಿಕ್ಕಬಳ್ಳಾಪುರದ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಗ್ರಾಮ ದೇವತೆಗಳನ್ನು ಹಾಗೂ ಈ ಬಾರಿ 9ನೇ ವರ್ಷಕ್ಕೆ ಪ್ರಪ್ರಥಮ ಬಾರಿಗೆ ಬಂದಂತಹ ಲಕ್ಷ್ಮೀ ಗೋರಹಸ್ವಾಮಿಯ ಸಾನ್ನಿಧ್ಯವನ್ನು ಎಲ್ಲ ದೇವತೆಗಳನ್ನು ಸಹಿತ ನಮಸ್ಕರಿಸಿ ನಮ್ಮ ಆತ್ಮೀಯರಾದಂತಹ ಮಾಡ್ತಾ ಇರೋದು ನನ್ನ ಆಹ್ವಾನ ಮಾಡಿದ್ದು ನನಗಂತೂ ಬಹಳ ಸಂತೋಷ. ನಾನು ಎಷ್ಟು ಸಂತೋಷ ಪಟ್ಟಿದ್ದೇನೋ ಉತ್ಸವ, ನನ್ನೂರಿನ ಉತ್ಸವ, ನಮ್ಮೂರಿನ ಉತ್ಸವ, ಈ ನಿಮ್ಮ ಮಹರ್ಷಿ ಆನಂದ ಗುರುಜಿಯವರ ಹುಟ್ಟೂರಿನ ಉತ್ಸವ, ಈ ಉತ್ಸವಕ್ಕೆ ನಾನು ಬಂದದ್ದು ನನಗೆ ಬಹಳ ಸಂತೋಷ. ಈ ಉತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಚಿಕ್ಕಬಳ್ಳಾಪುರದ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೂ ಹಾಗೂ ನನ್ನ ಜೀ ಕನ್ನಡಕ್ಕೂ ಹಾಗೂ ನಮ್ಮ ಶ್ರೀನಿವಾಸ್ ಶೀಲಾರ್ ಅವರಿಗೂ ನಿರೂಪಣೆ ಮಾಡಿ ಅಮ್ಮನವರನ್ನ ಸುತ್ತಮುತ್ತಿರ್ತಕ್ಕಂಥ ಎಲ್ಲಾ ಗ್ರಾಮದ ಉತ್ಸವ ಮೂರ್ತಿಗಳನ್ನ ಇಲ್ಲಿಗೆ ಕರೆತಂದಿರ್ತಕ್ಕಂಥ ಆ ದೇವಸ್ಥಾನದ ಪೂಜೆ ಮಾಡತಕ್ಕಂಥ ಅರ್ಚಕರಿಗೂ, ಆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೂ ಹಾಗೂ ಎಲ್ಲ ಆಡಳಿತ ಮಂಡಳಿಗೂ ನಮ್ಮ ಊರಿನ ಕಾರ್ಯಕ್ರಮ ಅಂದರೆ ಇದು ಯಾವತ್ತೂ ಮೆಚ್ಚುಗೆ. ಇನ್ನಿದೆಲ್ಲ ಒಂದಾದ್ರೆ ಇದಕ್ಕೆ ಸರಿಯಾದಂತಹ ತೂಕವಾಗಿ ನಿಂತಿರ್ತಕ್ಕಂಥ ಈ ಪುಟ್ಟ ಪುಟ್ಟಾಣಿ ಮಕ್ಕಳು, ಆ ಮಕ್ಕಳ ವೇಷಭೂಷಣಗಳು, ಆ ಮಕ್ಕಳ ಕಲಾಕೃತಿಗಳು, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ವೇಷಭೂಷಣಗಳನ್ನು ಹಾಕೊಂಡು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮವನ್ನ ಎತ್ತಿಡಲಿಕ್ಕಾಗಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಒಂದಷ್ಟು ವಿಷಯಗಳನ್ನ ಆ ವಿಷಯಗಳನ್ನ ಒಳಪಡಿಸಲಿಕ್ಕಾಗಿ ಬಂದಿರತಕ್ಕಂಥ ಪುಟ್ಟ ಪುಟಾಣಿ ಮಕ್ಕಳಿಗೂ ಹಾಗೂ ದೇವಿಯ ಭಾಗವತವನ್ನ
ದೇವಿಯ ವಿಶೇಷವಾಗಿರ್ತಕ್ಕಂಥ ಭಾಗವತವನ್ನ ಅದನ್ನ ನೃತ್ಯ ರೂಪದಲ್ಲಿ ತೋರಿಸಬೇಕು ಎಂಬತಕ್ಕಂಥ ಚಿಂತನೆ ಇರತಕ್ಕಂಥ ಮಕ್ಕಳಿಗೂ ಅದನ್ನ ಆಯೋಜನೆ ಮಾಡಿರ್ತಕ್ಕಂಥ ಶ್ರೀನಿವಾಸಗೂ ಹಾಗೂ ಅಷ್ಟೆಲ್ಲ ಸಿದ್ಧತೆ ಮಾಡಿರ್ತಕ್ಕಂಥ ಶಾಲಾ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಿದೆ. ಗ್ರಾಮೋತ್ಸವ ಜೊತೆಗೆ ಪ್ರತಿ ಡಿಸ್ಟಿಕ್ಕು ತಾಲೂಕುಗಳಲ್ಲೂ ಸಹಿತ ಈ ಆಷಾಢ ಮಾಸ ಬಂದ ತಕ್ಷಣ ಪ್ರತಿಯೊಂದು ಊರಲ್ಲೂ ಊರ ಹಬ್ಬ ಆಗುತ್ತೆ, ಜೊತೆಗೆ ತೆಂಬಿಟ್ಟಿನ ಆರತಿ ಆಗುತ್ತೆ. ಸಂಸ್ಕೃತಿ ವ್ಯಕ್ತಿ ಯಾವತ್ತೂ ತಾನು ಹತ್ತಿರುವಂತ ಬಿಡಾರಕರಿಂದ 18-19ವರೆಗೂ ನಮ್ಮ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಲಕ್ಷ್ಮೀ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಜಾತ್ರೆಗೂ ಆನಂದವಾಯಿತೇನೆ. ಅದಕ್ಕೆ ಯಥೇಚ್ಛವಾಗಿ ಬರ್ತದೆ. ಮಕ್ಕಳು ತುಂಬಾ ತಯಾರಿ ಮಾಡ್ಕೊಂಡು ನಿಮಗೂ ಒಂದ್ ಸ್ವಲ್ಪ ಸಂತರಿಸಬೇಕು. ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿದ್ದೇವೆ. ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ನನ್ನ ಹುಟ್ಟೂರಿಗೆ ಆನಂದ್ ಗುರೂಜಿಯವರ ಹುಟ್ಟೂರು ಚಿಕ್ಕಬಳ್ಳಾಪುರ. ಅದು ಬಹಳ ಸಂತೋಷ, ಬಹಳ ಹೆಮ್ಮೆಯಿಂದ ಹೇಳುವಂಥ ವಿಚಾರ. ನನ್ನೂರಿನ ಕಾರ್ಯಕ್ರಮ ನನ್ನ ಆತ್ಮೀಯರಾದಂಥ ಶೀಲಾ ಶ್ರೀನಿವಾಸಮೂರ್ತಿಯವರು, ಶ್ರೀನಿವಾಸರವರು ಕರೆಯುವಂತಹ ಯಾವುದೇ ಒಂದು ಕಾರ್ಯಕ್ರಮ ಅಂದರೂ ಆ ಪ್ರೀತಿ ವಿಶ್ವಾಸದಿಂದ ಬರಮಾಡ್ಕೊಳ್ತಾರೆ. ಹಾಗಾಗಿ ಗ್ರಾಮ ದೇವತೆಗಳ ಉತ್ಸವವನ್ನು ಮಾಡ್ತಾ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಗ್ರಾಮ ದೇವತೆಗಳನ್ನು ಇಲ್ಲಿಗೆ ಕರ್ಕೊಂಡು ಬಂದು ವಿಶೇಷವಾಗಿ ಪೂಜೆಯನ್ನು ಮಾಡಿಸಿ ಈ ಒಂದು ಲೇಔಟಲ್ಲೂ ಮತ್ತು ಚಿಕ್ಕಬಳ್ಳಾಪುರ ಜನತೆಗೂ ರಾಜ್ಯಕ್ಕೆ ಒಳ್ಳೆಯದಾಗಬೇಕು ಎಂಬತಕ್ಕಂಥದ್ದು ಸಂಕಲ್ಪ. ಬಹುಶಃ ರಾಜ್ಯಕ್ಕೆ ಒಳ್ಳೆಯದಾಗಬೇಕು ಎಂಬತಕ್ಕಂಥ ಸಂಕಲ್ಪ ಅಂದು ನಮ್ಮ ಆಶ್ರಮದಲ್ಲಿ ಲಕ್ಷ್ಮೀ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಮ್ಮ ಊರಿಗೆ ಒಳ್ಳೆಯದಾಗಬೇಕು, ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ನಮ್ಮ ರೈತ ಬಾಂಧವರಿಗೆ ಒಳ್ಳೆಯದಾಗಬೇಕು ಅನ್ನೋ ಮಾತು ಅವರ ಧ್ವನಿಯಲ್ಲಿತ್ತು. ಹಾಗಾಗಿ ರೈತ ಬಾಂಧವರಿಗೆ ಒಳ್ಳೇದು ಯಾವಾಗುತ್ತೆ? ವರ್ಣನ ಕೃಪೆ ಆದರೆ ಆಗುತ್ತೆ. ಆ ವರ್ಣನ ಕೃಪೆ ಮಳೆ ಆಗದಾಗ ಮಾತ್ರ ರೈತರು ನೆಮ್ಮದಿಯಾಗಿರ್ಬೋದು. ಬಹುಶಃ ಇಷ್ಟು ಗ್ರಾಮ ದೇವತೆಗಳು ಮತ್ತು ಶ್ರೀನಿವಾಸರವರ ಒಂದು ಸಂಕಲ್ಪ, ಆ ಸಂಕಲ್ಪ ಗಟ್ಟಿಯಾಗಿದ್ದರಿಂದ ವರ್ಣನ ಕೃಪೆ ಮಳೆನೂ ಆಗ್ತಾ ಇದೆ. ಇನ್ನಷ್ಟು ಹೆಚ್ಚು ಸಮೃದ್ಧಿ ಮಳೆ ಆಗಲಿ, ಮಳೆ ಆಗಬೇಕು. ಒಂದಷ್ಟು ಅಚಾತುರ್ಯ ಆಗುತ್ತೆ, ಮಳೆ ಬಂದಾಗ ಕಾರ್ಯಕ್ರಮಗಳು ಸ್ವಲ್ಪ ಹಾಗೂ ಹೀಗೂ ಆಗುತ್ತೆ, ಏನೂ ತಪ್ಪಿಲ್ಲ. ರೈತರು ಚೆನ್ನಾಗಿರ್ಬೇಕು. ಜೈ ಜವಾನ್ ಜೈ ಕಿಸಾನ್. ರೈತರು ಚೆನ್ನಾಗಿರಬೇಕು, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಚೆನ್ನಾಗಿರಬೇಕು. ಹಾಗೆ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು ಹಾಗೂ ಈ ಒಂದು ಚಿಕ್ಕಬಳ್ಳಾಪುರದಲ್ಲಿ ಸುತ್ತಮುತ್ತಿರತಕ್ಕಂಥ ಎಲ್ಲ ರೈತ ಬಾಂಧವರು ಹಾಗೂ ಚಿಕ್ಕಬಳ್ಳಾಪುರದ ಮಹಾಜನತೆಗೆ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆಯಾದಂಥ ಲಕ್ಷ್ಮೀ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಶೀಲಾ ಶ್ರೀನಿವಾಸರವರು ಮಾಡಿರುವಂಥ ಧ್ಯಾನ ಸಂಕಲ್ಪ ಇದೆಯಲ್ಲ, ಇಷ್ಟು ಗ್ರಾಮ ದೇವತೆಗಳನ್ನು ಈ ಲೇಔಟಲ್ಲಿ ಕರ್ಕೊಂಡು ಬಂದು ಇಲ್ಲಿ ಆ ತಾಯಿಯ ಒಂದು ವಿಶೇಷವಾದ ಪೂಜಾನುಷ್ಠಾನ ಮಾಡಿಸಿ, ಒಂದು ಕಡೆ ಲಲಿತಾ ಸಹಸ್ರನಾಮ, ಒಂದು ಕಡೆ ಶ್ರೀ ಸೂಕ್ತ ಪಾರಾಯಣ, ಮತ್ತೊಂದು ಕಡೆ ವಿಶೇಷವಾಗಿರ್ತಕ್ಕಂಥ ಮಕ್ಕಳನ್ನು ಕರೆತಂದು ದೇವಿ ಭಾಗವತದ ಬಗ್ಗೆ, ದೇವಿಯ ವಿಶೇಷವಾಗಿರ್ತಕ್ಕಂಥ ನೃತ್ಯಗಳನ್ನು ಕಲಾವಿದರಿಗೂ ಪ್ರೋತ್ಸಾಹಿಸಿ, ಎಲ್ಲ ರಂಗಗಳಲ್ಲಿರ್ತಕ್ಕಂಥವ್ರನ್ನೂ ಸಹಿತ ಪ್ರೋತ್ಸಾಹಿಸಿ ಎಲ್ಲರನ್ನೂ ಒಂದು ಹಡಗಿನಲ್ಲಿ ಕರ್ಕೊಂಡು ಹೋಗೋ ಧ್ವನಿ ಅಂತಹ ಒಂದು ನುಡಿ ಇದೆಯಲ್ಲ, ಅದು ಬಹಳ ವಿಶೇಷವಾದ್ದು. ಅಂತಹ ನಿಟ್ಟಿನಲ್ಲಿ ನಮ್ಮ ಶ್ರೀನಿವಾಸ್ ಅವರು ತೆಗೆದುಕೊಂಡಂಥ ಈ ನಿಲುವಿಗೆ ಆನಂದ್ ಗುರೂಜಿಯವರ ಅಭಿಮತ, ಆನಂದ್ ಗುರೂಜಿಯವರು ಸದಾ ಅವ್ರ ಜೊತೆ.